ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಇಲ್ಲಿ ನಾನು ಮಗಳು ಮತ್ತು ನನ್ನ ಹಸ್ಬೆಂಡು ಮೂವರು ಹೊರಗಡೆ ಹೋಗಿದ್ವಿ. ಹಾಗೆ ಅಲ್ಲಿ ಹಲಸಿನಣ್ಣು ಇಟ್ಟಿದ್ರು ಅಂತ ಹೇಳ್ಬಿಟ್ಟು ಹಲಸಿನಣ್ಣು ಕೂಡ ತೊಗೊಂಬಂದ್ವಿ. ನನ್ನ ಮಗಳು ಕೂಡ ಅಷ್ಟೇ, ಏನೋ ಇದು ಹೊಸ್ತಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಅವಳು ಟೇಸ್ಟ್ ನೋಡ್ತಾ ಇದ್ಲು. ಹಾಗೆ ಈಗಂತೂ ಎಲ್ಲಿ ನೋಡಿದ್ರು ಮಾವಿನ ಹಣ್ಣು ಹಲಸಿನಣ್ಣು ಸೀಸನ್ನೇ ಆಗಿಬಿಟ್ಟಿದೆ. ನಮ್ಮ ಮನೇಲೂ ಅಷ್ಟೇ, ಹಲಸಿನಣ್ಣು ಮಾವಿನ ಹಣ್ಣು ಘಮ ಘಮ ಅಂತಲೇ ಇರುತ್ತೆ. ಸೊ ನಾನು ಹಾಗೆ ಹಲಸಿನಣ್ಣು ಮಾವಿನ ಹಣ್ಣು ಎರಡು ತೊಗೊಂಬಂದಿದ್ದೆ. ಹಾಗೆ ಏನಾದ್ರು ತಿನ್ನಬೇಕು ಅನ್ನಿಸ್ತಾ ಇತ್ತು ಇಲ್ಲಿ ಸ್ನ್ಯಾಕ್ಸ್ ಆಗಿ, ಏಕೆಂದರೆ ಮಧ್ಯಾಹ್ನ ಊಟ ಮಾಡಿದ್ವಲ್ವ, ಸಂಜೆ ಆಗಿತ್ತು, ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ತಾ ಇತ್ತು. ಹಾಗಾಗಿ ಇಲ್ಲಿ ಈಸಿಯಾಗಿ ಕ್ವಿಕ್ಕಾಗಿ ಆಗುವಂತಹ ಬ್ರೆಡ್ ಆಮ್ಲೆಟ್ ಮಾಡ್ತಾ ಇದ್ದೆ. ಇಲ್ಲಿ ಬಂದು ಬ್ರೆಡ್ಡೆಲ್ಲನೂ ಒಂದು ಪ್ಯಾನಲ್ಲಿ ಇಟ್ಕೊಂಡು ಬಿಸಿ ಮಾಡಿಕೊಂಡೆ. ಬಟರ್ ಹಾಕ್ಬೋದು ಅಥವಾ ನಿಮಗೆ ತುಪ್ಪ ಏನು ಅನಿಸುತ್ತೋ ಅದನ್ನ ಹಾಕ್ಬೋದು. ನಾನಿಲ್ಲಿ ಆಯಿಲ್ ಹಾಕ್ಬಿಟ್ಟು ಬಿಸಿ ಮಾಡಿದ್ದೆ ಬ್ರೆಡ್ನ. ಹಾಗೆ ಇಲ್ಲಿ ಎಗ್ನೆಲ್ಲನೂ ಹಾಫ್ ಬಾಯ್ಲ್ ಥರ ಹಾಕ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಆಮ್ಲೆಟ್ನ ಆನಿಯನ್ನು ಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕಿಬಿಟ್ಟು ಮಾಡ್ಕೋಬೋದು. ನನಗಿಲ್ಲಿ ಬೇಗ ಆಗಬೇಕಿತ್ತು ಅಲ್ವಾ, ಸೊ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತೀನಿ. ಇದು ಬಂದು ಬೇಗನೆ ಆಗೋಗ್ಬಿಡುತ್ತೆ, ಒಂದು 5 ಮಿನಿಟ್ಸಲ್ಲೆಲ್ಲನೂ. ಸೊ ಹಾಗಾಗಿ ಫಸ್ಟು ಎಲ್ಲ ಎಗ್ನ ಈ ರೀತಿಯಲ್ಲಿ ಹಾಕ್ಕೊಂಡು ಅದ್ರ ಮೇಲ್ಗಡೆ ಉಪ್ಪು, ಖಾರದ ಪುಡಿ, ಒಂದು ಸ್ವಲ್ಪ ಮನೇಲಿ ಚೀಸ್ ಇತ್ತು ನಮ್ಮ ಮನೇಲಿ ಅಂತೇಳ್ಬಿಟ್ಟು ಚೀಸ್ ಹಾಕ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂತು ಟೇಸ್ಟ್ ಎಲ್ಲನೂ. ಇಲ್ಲಿ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಆಮೇಲೆ ಉಪ್ಪು ಮತ್ತು ಚೀಸ್ ಹಾಕ್ಕೊಂಡೆ. ನಿಮ್ಮ ಮನೇಲಿ ಮಕ್ಕಳಿದ್ರು ಬೇಗ ಸ್ನ್ಯಾಕ್ಸ್ ಮಾಡ್ಕೋಬೇಕು ಅಂದರೆ ಈ ರೀತಿಯಾಗಿ ಮಾಡಿಕೊಡಿ, ತುಂಬ ಈಸಿಯಾಗಿ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆ ಇಲ್ಲಿ ಆಮ್ಲೆಟ್ ಮಾಡೋದೆಲ್ಲನೂ ಆಯಿತು. ಎಲ್ಲನೂ ನೀಟಾಗಿ ಕಟ್ ಮಾಡಿಬಿಟ್ಟು ಬ್ರೆಡ್ ಮುಂಚೆನೇ ಫ್ರೈ ಇಟ್ಕೊಂಡಿದ್ವಲ್ಲ ಬಿಸಿ ಮಾಡಿ, ಅದ್ರ ಮೇಲ್ಗಡೆ ಸ್ಲೈಸ್ ಮಾಡಿಬಿಟ್ಟು ಇಟ್ಟಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಇದನ್ನು ಸ್ಯಾಂಡ್ವಿಚ್ ರೀತಿಯಲ್ಲೂ ಮಾಡ್ಕೊಂಡು ತಿನ್ಬೋದು. ಹೇಗೆ ಅಂದರೆ ಇವಾಗ ಆಮ್ಲೆಟ್ ಮೇಲ್ಗಡೆನೆ ಕುಕುಂಬರು, ಆನಿಯನ್ನು, ಸ್ವಲ್ಪ ಟೊಮೊಟೊ ಹಚ್ಕೊಂಡು ಅದ್ರ ಮೇಲ್ಗಡೆ ಆಮ್ಲೆಟ್ ಇಟ್ಟು ಆಮೇಲೆ ಬ್ರೆಡ್ ಹಾಕ್ಕೊಂಡು ಸ್ವಲ್ಪ ಸಾಸ್ ಹಾಕ್ಕೊಂಡು ತಿಂದರೆ ಅದೇನೇ ಸ್ಯಾಂಡ್ವಿಚ್ ಆಗುತ್ತೆ. ಸೊ ನಾನು ಈಸಿಯಾಗಿ ಆಗಬೇಕಿತ್ತು ಅಲ್ವಾ, ಹಾಗಾಗಿ ನಾನು ಈ ರೀತಿಯಾಗಿ ಮಾಡಿದೆ ಬ್ರೆಡ್ ಆಮ್ಲೆಟು. ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಹಾಗೆ ಇಲ್ಲಿ ಈವ್ನಿಂಗ್ ನನ್ನ ಹಸ್ಬೆಂಡ್ ವರ್ಕ್ ಮಾಡ್ತಾಯಿದ್ರು. ಅವರು ಸ್ಪೆಕ್ಟ್ ಹಾಕ್ಕೊಂಡಿದ್ರೆ ಅವಳು ಕಸ್ಕೊತಾ ಇದ್ಲು. ಸೊ ಹಾಗಾಗಿ ನಾನು ಕಸ್ಕೊಂಡು ಹಾಕ್ಕೊಂಡಿದ್ದೆ. ಇವಳನ್ನು ಒಂಥರ ನೋಡ್ತಾ ಇದ್ಲು, ಏನಿದು ಮಮ್ಮಿ ಸ್ಪೆಕ್ಟ್ ವೇರ್ ಮಾಡಿಬಿಟ್ಟಿದ್ದಾರಲ್ಲ ಅಂತ ಹೇಳ್ಬಿಟ್ಟು.